ಕಾಶ್ಮೀರದ ರಾಜ ಬಸವಣ್ಣನವ್ರ ತತ್ವಗಳಿಗೆ ಮರುಹೋಗಿ ನಮ್ ಬೀದರ್ ಜಿಲ್ಲೆದ ಬಂದು ವೈರಾಗ್ಯ ಸ್ವೀಕಾರ ಮಾಡಿರ್ರಿ. ಜೈ ಶ್ರೀರಾಮ್ ರೀ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ. ಇವತ್ ನಾವು ಬಂದಿದ್ದು ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಮಳಿಕೆರಾ ಗ್ರಾಮದ ಮೊಳಿಗೆ ಮಾರೇನ ದೇವಸ್ಥಾನಕ್ಕೆ. ಮೊಳಿಗೆ ಮಾರ ಯಾರಿದ್ರು ಅಂದ್ರೆ ಅವರು ಕಾಶ್ಮೀರದ ರಾಜ ಇದ್ರು. ಅವರ ರಾಜಧಾನಿ ಮಾಂಡವಪುರ ಅಂತ ಇರ್ತದ. ರಾಜ ಪೈಲೆ ಹಿಡ್ದನೆ ಶಿವಭಕ್ತ ಹಾಗೂ ವಚನಕಾರ ಇರ್ತಾರ. ಅಣ್ಣ ಬಸವಣ್ಣನವರ ತತ್ವಗಳಿಗೆ ಮಾರ ಹೋಗಿ ತನ್ನ ರಾಜವನ್ನು ಅವನ ಮಗನಾದ ಲಿಂಗಾರ್ತಿಗೆ ಪಟ್ಟಾಭಿಷೇಕ ಮಾಡಿ ನಂತರ ತನ್ನ ಪತ್ನಿಯೊಂದಿಗೆ ಕಲ್ಯಾಣ ನಾಡಿಗೆ ಬರ್ತಾರ. ಕಲ್ಯಾಣ ಅಂದ್ರ ಶರಣರ ನಾಡ ಅಂತ ಅರ್ಥ ಆಯ್ತದ. ಶರಣರ ನಾಡಿಗೆ ಬಂದು ಸರಳ ಜೀವನ ನಡೆಸ್ತಾರ. ಶರಣರ ನಾಡಿಗೆ ಬಂದ್ಮ್ಯಾಗ ಅವರ ವೃತ್ತಿ ಕಟ್ಟಿಗೆ ಕಡಿದು ಅದರಿಂದ ಬರುವ ರೊಕ್ಕದಾಗ ದಾಸೋಹ ಮಾಡ್ಸೋದಿರ್ತದ. ಮೊಳಿಗೆ ಮಾರೇನವರು ಸುಮಾರು ವಚನಗಳು ಬರ್ದಾರ. ಅದ್ರಲ್ಲಿ 819 ವಚನಗಳು ಸಿಕ್ಕ್ಯವ. ಇವರ ಅಂಕಿತನಾಮ ನಿಕಳಂಕ ಮಲ್ಲಿಕಾರ್ಜುನ ಅಂತ ಇರ್ತದ. ಇವರ ಬರ್ದಿರೋ ಪ್ರತಿಯೊಂದು ವಚನ ಸುತ್ತ ದೇವಸ್ಥಾನದ ಗೋಡೆ ಮೇಲೆಲ್ಲ ಬರ್ದಾರ. ಮಳಿಗೆ ಮಾರೇನವರು ಇದೇ ದೇವಸ್ಥಾನ ಒಳಗ ಗವಿ ಒಳಗ ಐಕ್ಯ ಆಯ್ತಾರ. ಹಂಗೆ ಈ ದೇವಸ್ಥಾನದಾಗ ಇದ್ದಿ ಗವಿ ಬಸವ ಕಲ್ಯಾಣಕ್ಕೆ ಹೋಗಿ ಟಚ್ ಆಯ್ತು ಅಂತ ಹೇಳಿ ಸ್ಥಳೀಯರ ನಂಬಿಕೆ ಅದ. ದೇವಸ್ಥಾನದ ಸೌಂದರ್ಯ ಹೆಚ್ಚಿಗೆ ಮಾಡಕ ಗುಡಿ ಹಿಂದೆ ಒಂದು ಗಾರ್ಡನ್ ಮಾಡ್ಯಾರ. ಬಾಳ ನೀಟಾಗಿ ಮೇಂಟೈನ್ ಮಾಡ್ಯಾರ. ಹಂಗೆ ಮೊಳಕೆರೆ ಗ್ರಾಮದ ಮತ್ತೊಂದು ದೇವಸ್ಥಾನ ಗವಿ ಒಳಗದ. ಅದು ಯಾವ್ದಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಮೊಳಕೆರೆ ಹುಮನಾಬಾದ್ಲಿಂದ 7 ಕಿಲೋಮೀಟರ್ ಆಯ್ತದ. ಇದೇ ಟೈಪ್ ಕಾಂಟೆಂಟ್ ಕಡೆ ನಮ್ಮ ಪೇಜಿ ಫಾಲೋ ಮಾಡ್ರಿ. ಜೈ ಶ್ರೀರಾಮ್, ವಂದೇ ಮಾತರಂ.